ಫಿಲಿಪ್ಪರು ಬರೆದ ಪತ್ರಿಕೆ 2ನೇ ಅಧ್ಯಾಯ 6, 7, 8, 9 ವಚನಗಳನ್ನು ಓದಿಕೊಳ್ಳೋಣ. ಆತನು ದೇವ ಸ್ವರೂಪನಾಗಿದ್ದರು. ಆತನು ಅಂದ್ರೆ ಯಾರು? ಯೇಸು. ಯಾರ ಸ್ವರೂಪನಾಗಿದ್ದರು? ದೇವ ಸ್ವರೂಪನಾಗಿದ್ದರು. ಹಾಗಾದ್ರೆ ಯಾರು ದೇವರು? ಯೇಸು ದೇವರು. ದೇವರ ಸ್ವರೂಪನಾಗಿದ್ದರು. ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಆಗಿರುವುದೆಂಬ ಅಮೂಲ್ಯ ಪದವಿಯನ್ನು ಯಾರಿಗೆ ಸರಿ ಸಮವಾಗಿದ್ದರು? ದೇವರಿಗೆ ಸರಿ ಸಮವಾಗಿ ಯಾರೂ ಇಲ್ಲ ಈ ಪ್ರಪಂಚದಲ್ಲಿ, ಅಲ್ವಾ? ಆಗ ಯಾರು ಮಾತ್ರ ದೇವರಿಗೆ ಸರಿ ಸಮವಾಗಿರುವವರು? ಯೇಸು. ಆಗ ದೇವರು ಆಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಆದಿಯಲ್ಲಿ ಏನಿತ್ತು? ವಾಕ್ಯ ಯಾರ ಬಳಿ ಇತ್ತು? ಆಹಾ, ಮೊದಲು ಯಾರಿದ್ರು? ದೇವರಿದ್ರೆ ವಾಕ್ಯ ಇತ್ತ. ಆಗ ಮತ್ತೆ ಆದಿಯಲ್ಲಿ ವಾಕ್ಯ ಇತ್ತು. ಆ ವಾಕ್ಯ ಯಾರ ಬಳಿ ಇತ್ತು? ಆಗ ಯಾರಿದ್ರು ಮೊದಲು? ಮತ್ತೆ ದೇವರು ಇದಕ್ಕೆ ವಾಕ್ಯ ಹತ್ರ ಇತ್ತಲ್ವಾ? ಆದಿಯಲ್ಲಿ ಏನಿತ್ತು? ಆ ವಾಕ್ಯ ಯಾರ ಬಳಿ ಇತ್ತು? ಆಗ ಯಾರಿದ್ರು ಮೊದಲು? ಮತ್ತೆ ವಾಕ್ಯ ಇತ್ತು ಅಂತ ಹೇಳ್ತದಲ್ಲ. ವಾಕ್ಯವು ದೇವರು ಒಂದಾಗಿದ್ದಾರೆ. ಯೇಸು ದೇವರು ಒಂದಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೈಟ್. ಅಮೂಲ್ಯ ಪದವಿಯನ್ನು ಬಿಡಲಲ್ಲಪ್ಪ. ನಾನಂತೂ ದೇವರಾಗಿ ಕೂತಿರ್ತೀನಪ್ಪ, ಅದನ್ನ ಬಿಡಲ್ಲ ಅಂತ ಹೇಳದೆ ಎಂದೆಣಿಸದೆ ತನ್ನನ್ನು ಏನ್ ಮಾಡ್ಕೊಂಡ್ರು? ದೇವರ ಸ್ವಭಾವವನ್ನ, ಗುಣವನ್ನ ಅಥವಾ ದೇವರ ಆ ಮಹತ್ವವನ್ನ ಅಲ್ಲಿ ಬಿಟ್ಟು ತನ್ನನ್ನು ಬೆರೆದು ಮಾಡಿಕೊಂಡು ದಾಸನ ರೂಪವನ್ನು ದಾಸನು ಅಂತಂದ್ರೆ ಏನ್ ಗೊತ್ತಾ? ಆದಾಮನು ಯಾವಾಗ ಪಾಪ ಮಾಡಿದನೋ ಆತನೇನಾದ? ಆತನು ದಾಸನಾದ. ಮನುಷ್ಯನ ರೂಪವನ್ನ ತೆಗೆದುಕೊಂಡು, ದಾಸನ ರೂಪವನ್ನು ತೆಗೆದುಕೊಂಡು ಧರಿಸಿಕೊಂಡು ಮನುಷ್ಯರಿಗೆ ಏನಾದನು? ಈಗ ದೇವರಿಗೆ ಸದೃಶವಾಗಿದ್ದ ಆತನಿಗೆ ಯಾರಿಗೆ ಸಮವಾಗಿಬಿಟ್ಟ? ಮನುಷ್ಯನಿಗೆ ಆತನು ಸಮವಾಗಿಬಿಟ್ಟ. ಲಾರ್ಡ್ ಆಗಿದ್ದ ಆತನು, ಕರ್ತನಾಗಿದ್ದ ಆತನು, ಒಡೆಯನಾಗಿದ್ದ ಆತನು ಈಗ ಯೇಸು ಆಗಿ ಈ ಲೋಕಕ್ಕೆ ಬಂದುಬಿಟ್ಟಿದ್ದಾರೆ. ಮನುಷ್ಯನಾಗಿ ಈ ಲೋಕಕ್ಕೆ ಬಂದ್ಬಿಟ್ರು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾನೆ. ತನ್ನನ್ನು ಏನ್ ಮಾಡ್ಕೊಂಡ್ರಂತೆ? ಯಾರು? ದೇವರು ತನ್ನನ್ನು ತಗ್ಗಿಸಿಕೊಂಡ್ರು. ಯಾರು ತಗ್ಗಿಸಿಕೊಂಡಿದ್ದು? ಒಡೆಯನು, ಕರ್ತನೂ ಆಗಿರುವ ಆತನು, ದೇವರಿಗೆ ಸಮವಾಗಿದ್ದ ಆತನು ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು ಅಂದರೆ ಶಿಲುಬೆಯ ಮರಣವನ್ನು. ಮರಣ ಅಂದ್ರೆ ಯಾವುದೋ ಮರಣ ಅಲ್ಲ. ಯಾವ ಮರಣ? ಶಿಲುಬೆಯ ಮರಣವನ್ನು ಹೊಂದುವಷ್ಟು ವಿಧೇಯನಾದನು. ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಎಲ್ಲಿ ಬೆಳೆಸಿದ್ರು? ಆತನಿಗೆ ಯಾವ ಸ್ಥಾನ? ಅತ್ಯುನ್ನತ ಸ್ಥಾನ. ಉನ್ನತ ಸ್ಥಾನ. ಎಷ್ಟು ಸ್ಥಾನ ಇದೆ? 2 ಇದೆಯಾ? 3 ಇದೆಯಾ? ಒಂದೇ ಸ್ಥಾನ. ಆ ಅತಿ ಉನ್ನತ ಸ್ಥಾನ ಯಾವ ಸ್ಥಾನ? ದೇವರ ಸ್ಥಾನ. ಆ ಅತಿ ಉನ್ನತವಾದ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಎಲ್ಲಾ ಹೆಸರುಗಳಿಂತ ಅಂದ್ರೆ ಯಾವ ಹೆಸರಪ್ಪ? ಅಂದ್ರೆ ಯಾವ ಹೆಸರು? ಎಲ್ಲ ಹೆಸರುಗಳು ಅಂದ್ರೆ ಯಾವ ಹೆಸರು? ಏನಂದ್ರೆ ಪಾತಾಳದಲ್ಲಿರತಕ್ಕ ಪಿಚಾಚಿ ಆಗ್ಲಿ, ಸೈತಾನ ಆಗ್ಲಿ, ದೆವ್ವಗಳಾಗಲಿ, ಹೆಸರುಗೊಂಡಂತ ಎಲ್ಲಾ ಸಂಗತಿಗಳಾಗಲಿ, ಪರಲೋಕದಲ್ಲಿರತಕ್ಕಂಥವುಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿರತಕ್ಕಂಥ 4 ಜೀವಿಗಳು, ಅಲ್ಲಿರತಕ್ಕ 24 ಮೂಪರು ಅಂತ. ಸರಿ, ಎಲ್ಲಾ ಹೆಸರಿಗಿಂತಲೂ ಅಂದ್ರೆ ಯಾವ ಹೆಸರು? ಯೆಹೋವ ನಿಸಿ, ಯೆಹೋವ ರಾಫಾ, ಯೆಹೋವ ಶಲೋಮ್, ಹೀಗೆ ಹಲವಾರು ಹೆಸರುಗಳಿತ್ತ ಇಲ್ವಾ? ಈ ಎಲ್ಲಾ ಹೆಸರಿಗಿಂತ ಮೇಲಾದ ಹೆಸರನ್ನು ಅವೆಲ್ಲವೂ ಭಾಗವಾಗಿ ತುಂಡಾಗಿ ಚಿಕ್ಕದಾಗಿರ್ತವೆ. ಇದೇನು ಎಲ್ಲದಕ್ಕಿಂತ ಒಂದು ಹೆಸರು ಕೊಟ್ಟರು. ಆ ಹೆಸರು ಯೇಸು ಎಂಬುದಾಗಿ ನೋಡ್ತೀವಿ. ಯೆಹೋವ ನಿಸ್ಸಿ ಅಂದ್ರೆ ಜಯ ಕೊಡುವ ದೇವರು, ಯೆಹೋವ ರಾಫಾ ಅಂದ್ರೆ ಒದಗಿಸುವ ದೇವರು,
ಯೆಹೋವ ಶಲ್ಲೋಮ್ ಅಂದ್ರೆ ಸಮಾಧಾನದ ದೇವರು. ಈಗ ತುಂಡು ತುಂಡಾಗಿ ಭಾಗವಾಗಿ ಹೇಳ್ತಿದ್ದ ಆತನು ಈಗ ಎಲ್ಲಾ ನಾಮಕ್ಕಿಂತಲೂ ಮೇಲಾದ ನಾಮ ಯೇಸು. ಆ ಯೇಸು ಎಂಬ ನಾಮವನ್ನ ಆತನಿಗೆ ಕೊಟ್ಟರು ಎಂಬುದಾಗಿ ನೋಡ್ತೇವೆ. ಓದ್ಕೊಳ್ಳೋಣ. ಆದುದರಿಂದ ಸ್ವರ್ಗ, ಎಲ್ಲ ಗಮನ ಕೇಳಿ, ಸ್ವರ್ಗ, ಮೃತ್ಯು, ಪಾತಾಳ, ಯಾವುದು ಕೂಡ ಪಾತಾಳ. ಫಸ್ಟ್ ಯಾವುದು? ಸ್ವರ್ಗ. ಸ್ವರ್ಗ ಅಂದ್ರೆ ಯಾವುದು? ಪರಲೋಕ. ಪರಲೋಕವು ಮೃತ್ಯು ಪಾತಾಳಗಳಲ್ಲಿ. ಮೃತ್ಯು ಅಂದ್ರೆ ಯಾವುದು? ಭೂಲೋಕ. ಪಾತಾಳ ಅಂದ್ರೆ ಯಾವುದು? ಸತ್ತ ಮೇಲೆ ಹೋಗಿ ಮನುಷ್ಯ ಇರ್ತಾನಲ್ಲ ಆ ಸ್ಥಳ. ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು. ಏನ್ ಬಿದ್ದು? ಕೆಲವರು ಹೇಳ್ತಾರೆ ಯೇಸುಗೆ ನಮಸ್ಕಾರ ಮಾಡ್ಬೋದಾ, ಯೇಸುವಿಗೆ ಸ್ತೋತ್ರ ಮಾಡ್ಬೋದಾ, ಯೇಸುವಿಗೆ ಹೇಳ್ಬೋದಾ, ಯೇಸು ಹತ್ರ ಪ್ರಾರ್ಥನೆ ಮಾಡ್ಬೋದಾ ಅಂತ ಬೈಬಲ್ ಹೇಳ್ತದೆ. ಸ್ವರ್ಗದಲ್ಲಿ ಕೂಡ, ಭೂಮಿಯಲ್ಲಿ ಮರಣ, ಹೀಗೆ ಭೂಮಿ ಮೇಲೆ ಕೂಡ, ಪಾತಾಳದಲ್ಲಿ ಕೂಡ ಅಡ್ಡ ಬಿದ್ದು ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು. ಯಾರ ಹೆಸರಿನಲ್ಲಿ ಅಡ್ಡ ಬೀಳ್ಬೇಕು? ಯೇಸುವಿನ ಹೆಸರಿನಲ್ಲಿ ಅಡ್ಡ ಬಿದ್ದು ಯೇಸು ಕ್ರಿಸ್ತನನ್ನು, ಯೇಸು ಮತ್ತು ಕ್ರಿಸ್ತನನ್ನು ಒಡೆಯನೆಂದು ಈಗ ನೋಡಿ, ತಂದೆ ಯೇಸು ಕ್ರಿಸ್ತನು ಅಂದ್ರೆ ಯೇಸು, ಅಭಿಷೇಕ, ಪವಿತ್ರಾತ್ಮನು ಮತ್ತು ಒಡೆಯನೆಂದು ಪ್ರತಿಜ್ಞೆ ಮಾಡಿ. ಏನ್ ಮಾಡ್ಬೇಕು? ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. Praise the Lord, hallelujah. Praise the Lord. ಅರ್ಥ ಆಯ್ತಾ? ಇನ್ನು ಕೆಲವರು ಏನ್ ಮಾಡ್ತಾರೆ, ಓನ್ಲಿ ಜೀಸಸ್. ಅವ್ರು ಇದೇ ವಾಕ್ಯ ಹೇಳ್ತಾರೆ, ತಂದೆ ಇಲ್ಲ, ಪವಿತ್ರಾತ್ಮ ಇಲ್ಲ, ಯೇಸುವೇ ಏನಾಗಿದ್ದಾರೆ? ದೇವರು. ಒಬ್ಬರೇ ದೇವರು ಇರೋದು, ಯೇಸುವೇ ದೇವರು. ಆದ್ರೆ ಈ ವಾಕ್ಯ ಹೇಳ್ತದೆ, ಆ ವಾಚನ ಈಗ ಓದಿದ್ರೆ ಅದು ಮಾತ್ರ ತಿರುಗೋದು. ಯೇಸು ಕ್ರಿಸ್ತನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರನ್ನು ಏನ್ ಮಾಡ್ಬೇಕಂತ? ಘನವನ್ನು ಸಲ್ಲಿಸುವರು. ಈಗ ಯಾರಪ್ಪ ತಂದೆ, ಯಾರಪ್ಪ ಯೇಸು, ಯಾರಪ್ಪ ಪವಿತ್ರಾತ್ಮ ಅಂದ್ರೆ ಆತನಿಗೆ ತಂದೆಗಿರತಕ್ಕಂಥ ಸಂಪೂರ್ಣತೆಯನ್ನು ಆತನಿಗೆ ಕೊಟ್ಟಿದ್ದಾರೆ. ಆದರೂ ಸಹ ಯಾರಿಗೆ ಸ್ತೋತ್ರ ಅಂತ ಹೇಳ್ತಾರೆ? ತಂದೆಯಾದ ದೇವರಿಗೆ ಸ್ತೋತ್ರ ಎಂಬುದಾಗಿ ಹೇಳುವುದನ್ನು ನಾವು ನೋಡುತ್ತೇವೆ. ಅದಾಗಿ ಯೇಸು ದೇವರಾಗಿದ್ದಾರೆ, ಪವಿತ್ರಾತ್ಮನು ಏನಾಗಿದ್ದಾರೆ? ದೇವರಾಗಿದ್ದಾರೆ. ತಂದೆಯಾದ ದೇವರು ಏನಾಗಿದ್ದಾರೆ? ಆತನು ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಾಗಾಗಿ ಏಕ ದೇವರಾಗಿದ್ದಾರೆ. 3 ದೇವರುಗಳಲ್ಲ, ಏಕ ದೇವರಾಗಿ ಇದ್ದಾರೆ. ಪ್ರೈಸ್ ದಿ ಲಾರ್ಡ್.